ಸೈಕ್ಲಿಂಗ್ ಅಂದ ತಕ್ಷಣ ನೆನಪಾಗೋದು ಬಿಜಾಪುರ ಜಿಲ್ಲೆ. ಸೈಕ್ಲಿಂಗ್ ಕಾಶಿ ಅಂತೆ ಕರೆಸಿಕೊಂಡಂಥ ಜಿಲ್ಲೆ ಬಿಜಾಪುರ ಜಿಲ್ಲೆ. ನಾವು ಭಾರತೀಯ ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ, ಕರ್ನಾಟಕ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್, ವಿಜಯಪುರ ಜಿಲ್ಲಾ ಸೈಕ್ಲಿಂಗ್ ಅಸೋಸಿಯೇಷನ್ ಹಾಗೂ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಯೋಗದೊಂದಿಗೆ 28ನೇ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಕರ್ನಾಟಕದಲ್ಲಿ ಆಯೋಜನೆಗಾಗಿ ಸಿದ್ಧತೆ ನಡೆದಿದೆ. ಹಾಗಾಗಿ ಬರುವ 9, 10, 11, 12ರಂದು ಸುಮಾರು 33 ರಾಜ್ಯದಿಂದ ಹಾಗೂ ಅದರ ಜೊತೆ ರೈಲ್ವೆ ಸರ್ವೀಸಸ್, ಆಲ್ ಇಂಡಿಯಾ ಪೊಲೀಸ್, ಹಾಗಾಗಿ ಸುಮಾರು ಒಟ್ಟು 850 ಕ್ರೀಡಾಪಟುಗಳು ಈಗ ನಮ್ಮೊಂದಿಗೆ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಭಾರತೀಯ ಸೈಕ್ಲಿಂಗ್ ಫೆಡರೇಷನ್ನೊಂದಿಗೆ ನೋಂದಣಿ ಮಾಡಿ ಇನ್ನೇನು ಬರುವ 7ನೇ ತಾರೀಕಿನವರೆಗೆ ರಾಜ್ಯದ ಎಲ್ಲ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಬರುತ್ತಿದ್ದಾರೆ 7ನೇ ತಾರೀಕಿಗೆ. ಹಾಗಾಗಿ ನಾವು ಈ ಬರುವಂಥ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ, ಇಳ್ಕೊಳ್ಳಿಕೆ ವ್ಯವಸ್ಥೆ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಸುಮಾರು ದಿನದಿಂದ ಮಾಡ್ತಾ ಇದ್ದೀವಿ. ಅದೇ ಥರನೇ ಈ ಕ್ರೀಡಾಕೂಟ ವೆಚ್ಚ ಸುಮಾರು 45ರಿಂದ 50 ಲಕ್ಷ ಆಗ್ತೈತೆ ಅಂತೇಳಿ ನಾವು ನಮ್ಮ ಸಂಸ್ಥೆಯಿಂದ ಅಂದಾಜು ಮಾಡಿದ್ದೀವಿ. ಆ ಥರದಿಂದ ನಮ್ಮ ಈ ಅನುದಾನವನ್ನು ರಾಜ್ಯ ಸರ್ಕಾರದಿಂದ ಯಾವುದೇ ನ್ಯಾಷನಲ್ ನಡೆದರೂ 2 ಲಕ್ಷ ರೂಪಾಯಿ ಕೊಡ್ತಾರೆ. ಅದೇ ರೀತಿ ನಮ್ಮ ಭಾರತೀಯ ಸೈಕ್ಲಿಂಗ್ ಫೆಡರೇಷನ್ CFI ಅವರಿಂದ ಸುಮಾರು 10ರಿಂದ 12 ಲಕ್ಷವರೆಗೆ ಅವರು ಕೂಡ ನಮಗೆ ಈ ಈಗ ಚಾಂಪಿಯನ್ಶಿಪ್ ಆಯೋಜನೆಗಾಗಿ ಸಹಾಯವನ್ನು ಮಾಡ್ತಾರೆ. ಅದೇ ರೀತಿ ಬಿಜಾಪುರದಲ್ಲಿ ಯಾವತ್ತೂ ಹೇಳ್ಕೊತ ಬರ್ತಾ ಇದ್ದೆ, ದಾನಿಗಳ ಕೊರತೆ ಇಲ್ಲ ಹಾಗೂ ಬಿಜಾಪುರದಲ್ಲಿ ಕ್ರೀಡಾಪಟುಗಳ ಸಾಧನೆ ಕೂಡ ಕಡಿಮೆ ಇಲ್ಲ ಅಂಥೇಳಿ ಸಂತೋಷದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಸುಮಾರು 1 ತಿಂಗಳಿಂದ ನಮ್ಮ ಈ ದಾನಿಗಳ ಹತ್ರ ಹೋಗಿ ಭೇಟಿಯಾದಾಗ ಭಾಳ ಒಳ್ಳೆ ಥರದಿಂದ ನಮಗೆ ಸ್ಪಂದಿಸಿದರು. ಬಿಜಾಪುರ ಜಿಲ್ಲೆಯಲ್ಲಿ ಇರುವುದು ಒಂದೇ ಕ್ರೀಡೆ ಸೈಕ್ಲಿಂಗು, ಹಾಗೂ ಅದರ ಜೊತೆಯಲ್ಲಿ ಕ್ರಿಕೆಟು, ಬೇರೆ ಬೇರೆ ಕ್ರೀಡೆ ಇದಾವೆ. ಬಟ್ ಅದರಲ್ಲಿ ನಮ್ಮ ಸೈಕ್ಲಿಂಗ್ ಭಾಳ ಒಳ್ಳೆಯದಂತೇಳಿ ಅವರು ನಮ್ಗೆ ಭಾಳ ಮೊದಲು ಧನ್ಯವಾದ ಹೇಳಿ, ಹಾಗಾಗಿ ನಾವು ಎಲ್ಲಿ ಹೋದರೂ ನಮಗೆಲ್ಲರೂ ಭಾಳ ಒಳ್ಳೆ ಥರದಿಂದ ಸ್ಪಂದಿಸಿದರು. ಅದೇ ಥರನೇ ಬಿಜಾಪುರ ಜಿಲ್ಲೆಯ ಉಸ್ತುವಾರಿಗಳಾದಂಥ ಯಾವತ್ತೂ ನಮ್ಮ ಸೈಕ್ಲಿಂಗ್ ಬೆನ್ನೆಲುಬಾಗಿ ನಿಂತಂಥ ಶ್ರೀ BLDA ಚೇರ್ಮನ್ ಅಂತ ಶ್ರೀ MB ಪಾಟೀಲ್ ಅವರು ಕೂಡ ನಮ್ಮ ಈ ಆಯೋಜನೆಗಾಗಿ ಅವರು ಕೂಡ ನಮ್ಮ ಸಂಘದವರೆಲ್ಲ ಕೂಡ ಹೋದಾಗ ಅವ್ರಿಗೊಂದು ಮನವಿ ಮಾಡಿದಾಗ ಅವರು ಕೂಡ ನಮ್ಮ ಒಂದು ಕ್ರೀಡಾ ಪ್ರೇಮಿಯಾಗಿ ನಮ್ಮ ಈ ಕ್ರೀಡೆಗೆ ಊಟದ ವ್ಯವಸ್ಥೆ ಮಾಡ್ತೀನಂತ ಕೂಡ ಒಪ್ಕೊಂಡಿದ್ದಾರೆ. ಅದೇ ರೀತಿ ಸುಮಾರು ವರ್ಷದಿಂದ ಕ್ರೀಡಾಪಟುಗಳಿಗೆ ಸೈಕಲು ಹಾಗೂ ಇನ್ನಿತರ ವ್ಯವಸ್ಥೆ ನೀಡುತ್ತಾ ಬಂದಂಥ ಶ್ರೀ ರಾಜ್ಯ ಘನ ಸರ್ಕಾರದ ಸಚಿವರು ಆದಂಥ DCC ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಶಿವಾನಂದ ಪಾಟೀಲ್ ಅವರು ಕೂಡ ನಮ್ಮೊಂದಿಗೆ ನಾವು ಹೋಗಿ ಅವ್ರಿಗೆ ಭೇಟಿಯಾದಾಗ ಅವರು ಕೂಡ ತಮ್ಮ DCC ಬ್ಯಾಂಕಿಂದ ಒಂದು ಯಾವುದಾದ್ರೂ ನಾವು ಇದನ್ನು ಬರೆಸ್ತೀವಿ, ನೀವು ಒಳ್ಳೆ ಥರ ಸಂಘಟನೆ ಮಾಡಿ ಕ್ರೀಡೆಯನ್ನು ಬೆಳೆಸ್ತೀರಿ ಅಂತೇಳಿ ಅವರು ನಮಗೂ ಕೂಡ ಸಲಹೆಯನ್ನು ಕೂಡ ಮಾಡಿದರು. ಅದೇ ರೀತಿ ನಮ್ಮೊಂದಿಗೆ ಲೋಕಸಭೆ ಸದಸ್ಯರಾದಂಥ ಶ್ರೀ ಮಾನ್ಯ ರಮೇಶ್ ಜಿಗಜಿಣಗಿ ಕೂಡ ಯಾವತ್ತೂ ನಮ್ಮೊಂದಿಗೆ ಇದ್ದರು. ಅವರು ಕೂಡ ಪ್ರಪ್ರಥಮವಾಗಿ ಅವ್ರಿಗೆ ಭೇಟಿಯಾದಾಗ ನಮಗೆ ಈ ಬಿಜಾಪುರ ಟು ಸೋಲಾಪುರ್ ಸುಮಾರು 20 ಕಿಲೋಮೀಟ್ರ್ ನಮಗೆ ರಸ್ತೆ ಬೇಕಂದಾಗ ತಕ್ಷಣ ಅವರು ರಾಷ್ಟ್ರೀಯ ಹೆದ್ದಾರಿ NHI 52 ಇವ್ರಿಗೆ ಆಫೀಸರಿಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಪರ್ಮಿಷನ್ ಕೂಡ ನಮ್ಮ ಸಂತತರು ಆದಂಥ ಶ್ರೀ ರಮೇಶ್ ಜಿಗಜಿಣಗಿ ಅವರು ಕೂಡ ಇದಕ್ಕೆ ಬಹಳ ಒಳ್ಳೆಯ ರೀತಿಯಿಂದ ಮಾಡಿದರು. ಅದೇ ಥರ ಕೂಡ ಅವರು ಕೂಡ ಧನ ಸಹಾಯನೂ ಕೂಡ ಹೇಳಿದ್ದಾರೆ. ಅದರೊಂದಿಗೆ ನಮ್ಮ ಬಿಜಾಪುರದಲ್ಲಿ ನಾವು ಹೋಗಿ ಕೆಲವೊಬ್ಬರಿಗೆ ಭೇಟಿಯಾದಾಗ ಭಾಳ ಜನ ಆಟೋಮೊಬೈಲ್ದವರು ಕೂಡ ನಮಗೆ ಸಹಾಯ ಮಾಡಿದರು. ಅದರಲ್ಲಿ ಒಬ್ಬರು ಕೂಡ ಆದಂಥ ಶ್ರೀ ರಾಜು ಬಿಜ್ಜರ್ಗಿ
ಹಾಗೂ ಸಂತೋಷ್ ಟ್ರ್ಯಾಕ್ಟರ್ ಶ್ರೀಡೋನ್ ಅವ್ರ ಫ್ಯಾಮ್ಲಿ ಕೂಡ, ಅದೇ ಥರ ಗೋವಿಂದ್ ಜೋಶಿ ಅಂತ ಹೊಂಡಾಯ್ ಕಂಪ್ನಿ, ಸುಮಾರು ಜನ ನಾವು ಅವ್ರದ್ದು ಸ್ವರಾಜ್ ಮಜ್ದಾದಿಂದ ಟ್ರ್ಯಾಕ್ಟರ್ ಕೂಡ ಅವರು ಕೂಡ ನಮಗೆ 50,000 ರೂಪಾಯಿ ಆಲ್ರೆಡಿ ಚೆಕ್ ಕೂಡ ಕೊಟ್ಟಿದ್ದಾರೆ. ಇಂಥದ್ದು ಸುಮಾರು ಜನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಇನ್ನೊಂದು ಸ್ವಲ್ಪ ಏನೋ ನಮ್ಗೆ ಕಮ್ಮಿ ಬೀಳ್ಬೋದು ಅಂತ ಇದೆ, ಆದರೂ ನಾವು ದಾನಿಗಳಿಗೆ ಹೇಳಿದ್ದೀವಿ. ಇನ್ನೂ ಯಾರಾದರೂ ಸಹಾಯ ಮಾಡ್ತಿದ್ರೆ ತಾವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡಬೇಕಂತೇಳಿ ನಾವು ಅವರಲ್ಲಿ ಕೂಡ ವಿನಂತಿ ಮಾಡ್ತೀನಿ. ಅದೇ ಥರ ಈ ಟೂರ್ನಮೆಂಟಿನಲ್ಲಿ, ಈ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಈ ಏನೋ ಒಂದು ಆಯೋಜನೆಗಾಗಿ ಒಂದು ಸಂಘಟನಾ ಒಂದು ಚೇರ್ಮನ್ ಕೂಡ ಮಾಡಬೇಕಾಗ್ತೈತೆ. ಆ ಚೇರ್ಮನ್ ಕೂಡ ನಾವು ನಮ್ಮ ಜಿಲ್ಲೆಯವರಾದಂಥ ಹೋಟೆಲ್ ಉದ್ಯಮಿ ಆದಂಥ ಯಾವಾಗೂ ನಮ್ಮ ಸೈಕ್ಲಿಂಗ್ ಯಾವತ್ತಿಗೂ ಅಂದರೆ ಸುಮಾರು ಒಂದು 10-20-30 ವರ್ಷದಿಂದ ನಾನು ನೋಡ್ಕೊತ ಬಂದಿದ್ದೀನಿ. ಯಾವಾಗಲೂ ಅವ್ರು ನಮ್ಮ ಸೈಕ್ಲಿಂಗ್ ಜೊತೆನೇ ಇದ್ದರು. ನಾವು 1998ರಲ್ಲಿ ಸೈಕ್ಲಿಂಗ್ ಹೋಗ್ಬೇಕಾದ್ರೆ ಅವರು ಬಸ್ ನಮಗೆ ಫ್ರೀಯಾಗಿಯೂ ಆ ಟೈಮಿಂದ ಮಾಡ್ಕೊತ ಬಂದಿದ್ದರು. ಅವರು ಪ್ರಕಾಶ್ ಶೆಟ್ರ್ ಅಂತ ಅಧ್ಯಕ್ಷರು, ಜಿಲ್ಲಾ ಹೋಟೆಲ್ ಸಂಘದವರು. ಈಗ ಈ ಸಂಘಟನೆಗೆ ಅವರಿಗೆ ನಾವು ಚೇರ್ಮನ್ ಅಂತ ಮಾಡಿದ್ದೀವಿ. ಅದೇ ಥರನೇ ನಮ್ಮ ಈ ಚಾಂಪಿಯನ್ಶಿಪ್ಗಾಗಿ ಕಾರ್ಯದರ್ಶಿಯಾಗಿ ನಮ್ಮ ಆತ್ಮೀಯರಾದಂಥ ಶ್ರೀ ಮಾಂತೇಶ್ ಬಿರಾದರ್ ಅವರು ಕೂಡ ಭಾಳ ಸೈಕ್ಲಿಂಗ್ ಯಾವಾಗಿಂದ ನೋಡ್ತಾ ಇದ್ದೀವಿ. ಅವರು ತಮ್ಮ ಸೈಕ್ಲಿಂಗನ್ನು ಯಾವತ್ತೂ ಮಾಡಿ ಈಗ ನಮ್ಮ VCG ಗ್ರೂಪಿಂದ ಅವರು ಕೂಡ ನಮ್ಮ ಜೊತೆಯಲ್ಲಿ ಈ ಕ್ರೀಡಾಕೂಟಕ್ಕೆ ಭಾಳ ಆಯೋಜನೆಗಾಗಿ ಭಾಳ ತುಂಬ ಸಹಕಾರ ಮಾಡಿದ್ದಾರೆ. ಅವ್ರಿಗೆ ಕೂಡ ನಾವು ಕಾರ್ಯದರ್ಶಿನಾಗಿ ಈ ಸಂದರ್ಭದಲ್ಲಿ ಮಾಡಿದ್ದೀವಿ. ಖಜಾನ್ಸಿಯಾಗಿ ರಾಜು ಬಿರಾದರ್ ಅಧ್ಯಕ್ಷರಾಗಿ ಈ ಎಲ್ಲ ಬರು ಹೋಗುಗಳ ಖರ್ಚನ್ನು ನೋಡಲಿಕ್ಕೆ ಖಜಾನ್ಸಿಯಾಗಿ, ಯಾಕಂದರೆ ಈ ಟೂರ್ನಮೆಂಟ್ ಈ ಸುಮಾರು 45 ಲಕ್ಷ ಖರ್ಚಾಗೋದ್ರಿಂದ ತಾವೆಲ್ಲರೂ ಭಾಳ ಸಹಕಾರದಿಂದ ಮಾಡಿದ್ದಾರೆ. ಅದೇ ರೀತಿ ಬರುವಂಥ ಏನೀಗ ಕ್ರೀಡಾಪಟುಗಳು 850 ಜನ ಕ್ರೀಡಾಪಟುಗಳು ಬರ್ತಾಯಿದ್ದಾರೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಿಂದ ಒಂದು ನಮ್ಗೆ ಸರ್ಕ್ಯುಲರ್ ಬಂದಿತ್ತು, ಎಲ್ಲರಿಗೂ ಕೂಡ ಲಾಡ್ಜ್ನಲ್ಲಿ ಇಳಿಸ್ಬೇಕು ಅಥವಾ ಹಾಸ್ಟೆಲ್ನಲ್ಲಿ ಇಳಿಸ್ಬೇಕಂದಾಗ ನಾವು ಕೆಲವೊಂದು ಹೋಟೆಲ್ಗಳಲ್ಲಿ ಬುಕ್ ಮಾಡಿ ಆಲ್ರೆಡಿ ಈಗ ಸೊಲ್ಲಾಪುರಲ್ಲಿರುವಂಥ ಶೆಸ್ನಾಗ್ ಹೋಟೆಲು, ರತನ್ ಪ್ಯಾಲೇಸು, ಅಶೋಕ ಹೋಟೆಲು ಕೂಡ ಅಲ್ಲಿ ಸುಮಾರು ಒಂದಿಷ್ಟು ರೂಮ್ ಬುಕ್ ಮಾಡಿ ಆಲ್ರೆಡಿ ನಾವು ಬರುವಂಥ ಕ್ರೀಡಾಪಟುಗಳಿಗೆ 7ನೇ ತಾರೀಕಿಂದ ಅವ್ರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಅದೇ ಥರನೇ ಊಟದ ವ್ಯವಸ್ಥೆ ಒಂದು 1000 ಜನಕ್ಕೆ ಮಾಡಬೇಕಾಗ್ತೈತೆ. ಯಾಕಂದರೆ 800 ಕ್ರೀಡಾಪಟುಗಳು ಬಂದರೆ ಅದ್ರ ಜೊತೆಯಲ್ಲಿ ಒಂದು 250 ನಮ್ಮ ತಾಂತ್ರಿಕ ಅಧಿಕಾರಿಗಳು ಕೂಡ ಇರ್ತಾರೆ. ಇದನ್ನೆಲ್ಲ ವ್ಯವಸ್ಥೆ ನಾವು ರಾಘವೇಂದ್ರ ಪೆಟ್ರೋಲ್ ಪಂಪ್ ಅಂದರೆ ಬುತ್ನಾಳ್ ಕ್ರಾಸ್ ಅಂತರ ಸುಮಾರು ಒಂದು NHIದವರು ರಿಕ್ವೆಸ್ಟ್ ಮಾಡಿದಾಗ ಅವ್ರದ್ದೊಂದು ರೆಸ್ಟ್ ಜೂನ್ ಜಾಗ ಇತ್ತು. ಅಂಥ ಸಂದರ್ಭದಲ್ಲಿ ಅವ್ರು ನಮಗೆ ನೀವು ಇದನ್ನು ಯೂಸ್ ಮಾಡ್ಕೋರಿ ಅಂತ ಕೊಟ್ಟಾಗ ನಮಗೆ ಭಾಳ ಅನುಕೂಲ ಆಗಿದೆ. ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಕೂಡ ಅಲ್ಲೇ, ಊಟದ್ದು 4 ದಿವಸ 5 ದಿವಸ ಊಟದ್ದು ಕೂಡ ನಾವು ಅಲ್ಲೇ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಚಾಂಪಿಯನ್ಶಿಪ್ಪನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಮೊದಲೇದಾಗಿ ತಮ್ಮೆಲ್ಲರ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ. ಇದು ಯಾಕಂದರೆ ರಾಷ್ಟ್ರ ಮಟ್ಟದ ಕ್ರೀಡೆ, ತಾವೆಲ್ಲರೂ ಇಲ್ಲಿವರೆಗೆ ನಮ್ಮ ಸೈಕ್ಲಿಂಗ್ ಕ್ರೀಡೆಗೆ ಭಾಳ ಒಳ್ಳೆಯ ಥರದಿಂದ ಸಪೋರ್ಟ್ ಮಾಡಿರಿ. ಈಗ ಕೂಡ ಮುಂದೆ ಮಾಡ್ರಿ ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ಯಾಕಂದರೆ ಇದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಬಂದಂಥ ಎಲ್ಲ ಕ್ರೀಡಾಪಟುಗಳು ಇರ್ತಾರೆ. ಹಾಗಾಗಿ ತಾವು ಸ್ವಲ್ಪ ಹೆಚ್ಚಿಗೆ ಇದನ್ನು ಕೊಟ್ಟರೆ, ಪ್ರಚಾರ ಕೊಟ್ಟರೆ ಕ್ರೀಡಾಪಟುಗಳು ಮತ್ತು ಎಲ್ಲರಿಗೆ ಸ್ವಲ್ಪ ಸುದ್ದಿ ಕೂಡ ಮುಟ್ತಿದೆ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ತಮ್ಮ ಹತ್ರ ಎಲ್ಲ ಕೊಟ್ಟಿದ್ದೆ ಡೀಟೇಲು, ಯಾರ್ಯಾರು ಇದಕ್ಕೆ ಬರ್ತಾರೆ ಗೆಸ್ಟಾಗಿ ಕಾರ್ಡ್ ಕೂಡ ನಾವು ಕೊಟ್ಟು ಕಳಿಸ್ತೀನಿ. ಈ ಉದ್ಘಾಟನೆಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಆದ ಶ್ರೀ MB ಪಾಟೀಲ್ ಅವರು ಕೂಡ ನಾವು ಉದ್ಘಾಟಕರಾಗಿ ಆಹ್ವಾನ ಮಾಡಿದ್ದೀವಿ. ಅದರ ಜೊತೆ ಜ್ಯೋತಿ ಬೆಳಗಿಸಲಿಕ್ಕೆ ನಮ್ಮ ಸಚಿವರಾದ ಶ್ರೀ ಶಿವಂತ್ ಪಾಟೀಲ್ ಅವರು ಕೂಡ ಈ ಜ್ಯೋತಿ ಬೆಳಗಲಿಕ್ಕೆ ಅವರಿಗೆ ಕೂಡ ಆಹ್ವಾನ ಮಾಡಿದ್ದೀವಿ. ಅದರ ಜೊತೆ ಅಧ್ಯಕ್ಷತೆಯನ್ನು ನಮ್ಮ ಸಂತತರಾದಂಥ ಶ್ರೀ ರಮೇಶ್ ಜಿಗ್ಜಿನವರು ಕೂಡ ಮಾಡಿದ್ದೀವಿ. ಅದರ ಜೊತೆ ನಮ್ಮ ಅಂತಾರಾಷ್ಟ್ರೀಯ ಏಷ್ಯನ್ ಸೈಕ್ಲಿಂಗ್ ಫೆಡರೇಷನ್ ಅಂತ ಆದಂಥ ಶ್ರೀ ಓಂಕಾರ್ ಸಿಂಗ್ ಅವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸ್ತಾರೆ. ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಕೂಡ ಆಹ್ವಾನ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಆದಂಥ ನಮ್ಮ ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಮಣಿಂದರ್ ಪಾಲ್ ಸಿಂಗ್ ಅವರು ಕೂಡ ಈ ಚಾಂಪಿಯನ್ಶಿಪ್ಪಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಅದರ ಜೊತೆಯಲ್ಲಿ ನಮಗೆ ಸುಮಾರು 25 ತಾಂತ್ರಿಕ ಅಧಿಕಾರಿಗಳು ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಬರ್ತಾ ಇದ್ದಾರೆ. ಈ ಟೂರ್ನಮೆಂಟ್ ಎಲ್ಲ ಕೂಡ ಅವರೇ ನಡೆಸ್ಕೊಡ್ತಾರೆ. ಅವ್ರಿಗೆ ಕೂಡ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕ್ರೀಡಾಕೂಟಕ್ಕೆ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿ ಆದಂಥ ಶ್ರೀ ಅವ್ರಿಗೆ ಭೇಟಿಯಾಗಿ ನಾವು ನಮ್ಮದು ಕ್ರೀಡೆಯನ್ನು ಈ ಥರ 4-5 ದಿವಸ ನಡೀತೀವಿ ಸರ್, ಇನ್ನು ನಮ್ಗೆ ಭದ್ರತಾ ಬೇಕಂದಾಗ ಅವರು ಕೂಡ ನಮ್ಮೊಂದಿಗೆ ಒಪ್ಪಿ
ನಾಳೆ ಒಂದು ಮೀಟಿಂಗ್ ತೊಗೊಂಡು ಅದನ್ನೆಲ್ಲ ಏನೇನು ರೂಟ್ ಅನ್ನೋದು ನೋಡ್ಕೊಂಡು ಇದು ಮಾಡೋಣ ಅಂತ ಅವರು ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೂಡ ನಾನು ಸ್ವಾಗತ ಬಯಸ್ತೀನಿ. ಅದೇ ಥರ ನಮ್ಮ ಜಿಲ್ಲಾ ಅಧಿಕಾರಿಯಾದಂಥ ಶ್ರೀ ಭೂಭಾಲನವರು ಕೂಡ ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇದ್ಕೊಂಡು ಅಂತ ತಮ್ಮ ಕಡೆದು ಏನು ನಮಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳು ಕೂಡ ಹೇಳ್ತೀನಿ. ಸರ್, ಇಲ್ಲಿ ನಡೀತಾ ಇದ್ದು ಸರ್ 1998ರಲ್ಲಿ 4ನೇ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಆಗಿತ್ತು. ಅದಾದ ನಂತರ 2006ರಲ್ಲಿ ಟ್ರ್ಯಾಕ್ ಮಾಡಿದ್ವಿ. ಬಟ್ ಇದು ರೋಡ್ ಮಾಡ್ತಾ ಇರೋದು 2ನೇ ದಿವಸ. ಸುಮಾರು 25 ವರ್ಷ ನಂತರ ಮಾಡ್ತಾ ಇರೋದು ಹೆಮ್ಮೆಯ ವಿಷಯ. ಯಾಕಂದರೆ ಆಯೋಜನೆ ಮಾಡಲಿಕ್ಕೆ ಭಾಳ ಕಷ್ಟ ಇದೆ, ಆದರೂ ನಮಗೆ ಸಿಕ್ಕಿದೆ ಅಂತೇಳಿ ಸಂತೋಷದಿಂದ ನಾವು ಮಾಡ್ಲಿಕ್ಕೂ ಕೂಡ ಇಂಟ್ರೆಸ್ಟ್ ಇದೆ. ಈಗ ಈ ಕ್ರೀಡೆಯಲ್ಲಿ ಅದೇ ಸರ್ ಹೇಳ್ತೀನಿ ಸರ್. ಈಗ ಹಾಂ ಸರ್, ಅದೇ ಹೇಳ್ತೀನಿ. ಈಗ ನಮ್ಮ ಕರ್ನಾಟಕದವರಾದಂಥ ನವೀನ್ ಜಾನ್ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಇವರು ಸತತವಾಗಿ ನಮ್ಮ ಕ್ರೀಡೆಯಲ್ಲಿ ಸುಮಾರು 8 ವರ್ಷ ಬಂಗಾರ ಪದಕವನ್ನು ಗೆದ್ದಿದ್ದಾರೆ. ಅವನು ಕೂಡ ಸದ್ಯಕ್ಕೆ ಈ ಬಿಜಾಪುರಲ್ಲಿ ನಾವೊಂದು ಕ್ಯಾಂಪ್ ನಡೆಸ್ತಾ ಇದ್ವಿ, ಅವನು ಕೂಡ ಅಲ್ಲಿ ಅಟೆಂಡ್ ಆಗಿದ್ದಾನೆ. ಈ ಸಲ ಅವನು ಕೂಡ ಈ ವೈಯಕ್ತಿಕ 40 ಕಿಲೋಮೀಟರ್ ರೋಡ್ ರೇಸ್ನಲ್ಲಿ ಮೆಡ್ಲ್ ಗೆಲ್ತಾನಂತೇಳಿ ನಮ್ಮ ಆಸೆ ಕೂಡ ಇದೆ ಸರ್. ನವೀನ್ ಜಾನ್ ಅಂತೇಳಿ ಅಂತಾರಾಷ್ಟ್ರೀಯ ಕ್ರೀಡಾಪಟು. ಲಾಸ್ಟ್ ಟೈಮ್ ಮಹಾರಾಷ್ಟ್ರ ಇದ್ದರು. ಸುಮಾರು ನಾವು ನಮ್ಮದೊಂದು ಸಂತೋಷದ ವಿಷಯ ಹೇಳಬೇಕಂದ್ರೆ, ಇದು 28 ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಡೆದಿದೆ. ಅದರಲ್ಲಿ 13 ಬಾರಿ ಕರ್ನಾಟಕ ಚಾಂಪಿಯನ್ ಆಗಿದೆ. 13 ಬಾರಿ, 28ರಲ್ಲಿ 13 ಬಾರಿ ಆಗಿದೆ. ಕಳೆದ ಒಂದು 3-4 ವರ್ಷದಿಂದ ನಮ್ಮ ಕ್ರೀಡಾಪಟುಗಳು ಸ್ವಲ್ಪ ವೀಕ್ ಆಗಿದ್ದಾರೆ. ಈಗ ಮತ್ತೆ ನಾವೆಲ್ಲರೂ ಕೂಡ್ಕೊಂಡು ಅದನ್ನು ಸಂಘದಿಂದ ಎಲ್ಲ ಮಾಡಿ ಈ ಸಲ ಚಾಂಪಿಯನ್ಶಿಪ್ ಆಗಬೇಕಂತೇಳಿ ನಮ್ಮ ಆಸೆ ಇದೆ ಸರ್. ನವೀನ್ ಜಾನ್ ಅಂತ ಇದ್ದಾನೆ ಸರ್. ಆಮೇಲೆ ನಮ್ಮ ಕರ್ನಾಟಕದಿಂದ ರಾಜು ಬಾಟಿ ಅಂಥೇಳಿ ಕರ್ನಾಟಕ ಟೀಮ್ದಿಂದ ಅವರು ಕೂಡ ಈ ನಮ್ಮ ಟೈಮ್ ಟ್ರಯಲ್ ಇವೆಂಟ್ನಲ್ಲಿ ರಾಜು ಬಾಟಿ ಅಂಥೇಳಿ ಅವ್ನು ಕೂಡ ನಾವು ಇಂಟರ್ನ್ಯಾಷನಲ್ ಏಷ್ಯನ್ನಲ್ಲಿ ಮೆಡಲ್ ಮಾಡಿದಂಥ ಕ್ರೀಡಾಪಟು. ಹಾಂ ಸರ್, ರಿಕಗ್ನೈಸ್ ಸರ್. ಭಾರತೀಯ ಸೈಕ್ಲಿಂಗ್ ಫೆಡರೇಷನ್ ಹಾಂ ಅದಕ್ಕೂ ಐತೆ ಸರ್. ಏಷ್ಯನ್ ನಮ್ಮ ಇವರೇ ಓಂಕಾರ್ ಸಿಂಗ್ ಏನಂತಂದ್ರೆ ಅವ್ರು ಏಷ್ಯನ್ ಸೆಕ್ರೆಟ್ರಿ ಅವರೇ ಅದಾರೆ ಸರ್, ಜನರಲ್ ಸೆಕ್ರೆಟ್ರಿ. ಈ ಇದಕ್ಕೆ ಏನು ಏಷ್ಯನ್ ಎಲ್ಲ ಅವರು ಇದ್ದಾರೆ ಸರ್ ಅಲ್ಲಿ. ಹಾಂ ಸರ್, ಅದು ಒಲಿಂಪಿಕ್ ನಮ್ದು ರಿಕಗ್ನೈಸ್ ಇರ್ತೈತಿ. ಇಲ್ಲಿ ನಮ್ಮ ಕರ್ನಾಟಕ ಒಲಿಂಪಿಕ್ ಒಂದು ಐತಿ, ಆಲ್ ಇಂಡಿಯಾ ಒಲಿಂಪಿಕ್ಗೂ ಕೂಡ ನಮ್ಮದು ರಿಕಗ್ನೈಸ್ ಆಗಿರ್ತೈತೆ ಸರ್. ಒಲಿಂಪಿಕಲ್ಲಿ ನಮ್ಮವ್ರು ಇನ್ನೂ ಇಂಡಿಯಾದಲ್ಲಿ ಕ್ವಾಲಿಫೈ ಆಗಿಲ್ಲ, ಏಷ್ಯನ್ ಅವ್ರಿಗೆ ಕ್ವಾಲಿಫೈ ಆಗಿದ್ದಾರೆ ಸರ್. ಈಗ ಸುಮಾರು ವರ್ಷದಿಂದ ನಮ್ಮಲ್ಲಿ ಮೊದಲು ಏನಾಗ್ತದೆ ಸರ್, 2 ಇವೆಂಟ್ ಕೂಡ ನಡೀತಿದ್ದು. ಈಗ ಸಪ್ರೇಟ್ ಆಗಿದ್ದರಿಂದ ನಮ್ಮ ಕ್ರೀಡಾಪಟುಗಳು ಸುಮಾರು ಒಂದು 7-8 ವರ್ಷದಿಂದ ಈಗ ಏಷ್ಯನ್ ಕೂಡ ಮೆಡಲ್ ಮಾಡ್ತಾ ಇದ್ದಾರೆ. ಬರುವಂಥ ದಿನದಲ್ಲಿ ಒಲಿಂಪಿಕ್ಗೂ ಕೂಡ ಹೋಗುವ ಸಾಧ್ಯತೆ ಕ್ರೀಡಾಪಟುಗಳಲ್ಲಿ ಐತೆ ಸರ್. ಇದರಲ್ಲಿ ನಾವು ಮಾಡ್ತಾ ಇರೋದು ಒಟ್ಟು 9 ಕ್ಯಾಟಗರಿ ಬರ್ತಾವೆ ಸರ್. 14 ಹಿಡ್ಕೊಂಡು ಬಾಯ್ಸ್ನಲ್ಲಿ 14, 16, 18, 23, 20 ಓಪನ್ ಅಂತ ಬರ್ತದೆ. ಆಮೇಲೆ ಗರ್ಲ್ಸ್ನಲ್ಲಿ 14, 16, 18 ಓಪನ್. ಹೀಗಾಗಿ ಒಟ್ಟು 9 ಕ್ಯಾಟಗರಿ ಇರ್ತದೆ. ಅದರಲ್ಲಿ 25 ಇವೆಂಟ್ ಆಗ್ತವೆ. ಅಂದರೆ ಮೊದಲನೇ ದಿವಸ ನಿಮ್ಗೆ ಒಂದು ಮಾಧ್ಯಮದ ಇದು ಮುಖಾಂತರ ನಾವು ಒಂದು ಪ್ರೈಸ್ ಇದು ಕೊಡ್ತೀವಿ, ಪ್ರೋಗ್ರಾಮ್ ಕಾಪಿ. 7ನೇ ತಾರೀಕು ನಮ್ಮದು ಡಿಕ್ಲೇರ್ ಮಾಡ್ತಾರೆ ಸರ್ ಅವರು. ಅದು ಆದ ತಕ್ಷಣ ಒಂದು ಮೊದಲನೇ ದಿವಸ ಇಂಡಿವಿಜುವಲ್ ಇವೆಂಟ್ ಇರ್ತದೆ. 2ನೇ ದಿವಸ ನಮ್ಮಲ್ಲಿ ಯಾವ ಲೀಗ್ ನಾಕೌಟ್ ಇಲ್ಲ ಸರ್. ಯಾವುದೇ ಇವೆಂಟ್ ಇದ್ರೂ ಫೈನಲ್. ಯಾಕಂದರೆ ರೋಡ್ ಇರೋದ್ರಿಂದ ಇದು ಹಿಟ್ಸ್ ಮಾಡ್ಲಿಕ್ಕೆ ಬರೋಲ್ಲ. ಒಂದೇ ಇದಕ್ಕೆ ಫೈನಲ್. ಅಂದರೆ ಒಂದೇದು ಮೆನ್ನಲ್ಲಿ 40 ಹಾಂ ವಿನ್ ಸರ್. ಅವತ್ತೇ ರಿಸಲ್ಟ್ ಡಿಕ್ಲೇರ್ ಕೂಡ ಮಾಡಿಬಿಡ್ತಾರೆ ಸರ್. ಆಮೇಲೆ ಟೀಮ್ ಒಂದು ಗ್ರೂಪ್ ಇರ್ತದೆ ಸರ್. ಅದು 60 ಕಿಲೋಮೀಟರ್ ಟೀಮು. ಅದರಲ್ಲಿ 3 ಜನ ಹುಡುಗಿಯರು 3 ಜನ ಹುಡುಗರು ಇರ್ತಾರೆ ಮೆನ್ನಲ್ಲಿ. ಆಮೇಲೆ ಇದರಲ್ಲಿ ಅಂಡರ್ 18ನಲ್ಲಿ 4 ಜನ ಹುಡುಗರು ಇರ್ತಾರೆ. ಅವ್ರಿಗೆ 40 ಕಿಲೋಮೀಟರ್ ಇರ್ತದೆ ಆ ಥರ ಎಲ್ಲ. ಹಾಂ ಸರ್, ಇದು ಅದು ಅಂಡರ್ 14ನಲ್ಲಿ ಒಂದು ಟೀಮ್ ಇವೆಂಟ್ ಸರ್. ಅಂಡರ್ 16ನಲ್ಲಿ ಟೀಮ್ ಇವೆಂಟ್. 4 ಇವೆಂಟ್ನಲ್ಲಿ ಟೀಮ್ ಇವೆಂಟ್ ಇರ್ತದೆ ಸರ್.
ಅದು ಮೆನ್ ಮಿಕ್ಸ್ ರಿಲೇ ಅದು ಒಂದೇ 60 ಕಿಲೋಮೀಟ್ರ್. ಉಳ್ಕಿದೆಲ್ಲ ಇವು ಟೀಮ್ ಟೈಮ್ ಇಂಡಿವಿಜುವಲ್ ಇರ್ತಾವ್ರೆ, ಲೇಡೀಸ್ ಬೇರೆ ಜೆಂಟ್ಸ್ ಬೇರೆ ಇರ್ತದೆ. ಟೋಟಲ್ 7 ಟೀಮ್ ಇವೆಂಟ್ ಬರ್ತಾವೆ ಸರ್. ಹಾಂ, ಅದೇ ಈಗ ಒಂದು ಟೀಮ್ ಇವೆಂಟ್ ಒಂದಿರ್ತದೆ ಸರ್. ಏಜ್ ಮ್ಯಾಗ ಸರ್? ಹಾಂ, ಅಂಡರ್-14 ಟೀಮ್ ಇವೆಂಟ್ ಒಂದು ಸರ್. ಆಮೇಲೆ ಅಂಡರ್-16, ಅಂಡರ್-18 ಟೀಮ್ ಇವೆಲ್ಲ ರೀ. ಆಮೇಲೆ ಓಪನ್ನಲ್ಲಿ ಮಿಕ್ಸ್ ರಿಲೇ ಅಂದ್ರೆ 3 ಮಂದಿ ಲೇಡೀಸು 3 ಮಂದಿ ಜೆಂಟ್ಸ್ ಕೂಡಿರ್ತದೆ, 4 ಇವೆಂಟು. ಆಮೇಲೆ ಇದರಲ್ಲಿ ಇರ್ತೈತೆ ಬಾಲಕಿಯರವರು ಬಾಲಕರಿಗೆ 6, ಆಮೇಲೆ ಇದು ಒಂದು 7 ಇರ್ತೈತೆ ಟೀಮ್ನಲ್ಲಿ. ಹಾಂ ಸರ್, ಈ ಸೀನಿಯರ್ನಲ್ಲಿ ಇಂಡಿವಿಜುವಲ್ 40 ಕಿಲೋಮೀಟರ್, ಆಮೇಲೆ ಮಾಸ್ಟಾರ್ಟ್ ಅಂತ ಒಂದು ಗ್ರೂಪ್ ಗೇಮ್ ಬರ್ತೈತಿ, ಅದರಲ್ಲಿ 120 ಕಿಲೋಮೀಟರ್ ಇರ್ತೈತೆ ಸರ್. ಅದೇ ಥರ ಅವ್ರವ್ರ ಕ್ಯಾಟಗರಿ ವೈಸ್ ಬೇರೆ ಹಾಕೋದು ಬರ್ತದೆ. ಹಾಂ, ಇದೆ ಸರ್, ಎಲ್ಲದಲ್ಲಿ ಏಜ್ ಕ್ಯಾಟಗರಿ. ಅದರಲ್ಲಿ ಅಂಡರ್-14, ಅಂಡರ್-16, ಅಂಡರ್-18 ಹಾಂ ಹೌದು ಗ್ರೂಪ್ ಗೇಮ್. ಹಾಂ 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 ರೈಟ್. ಎರಡನೇ ದಿವಸ ಮಾಸ್ಟರ್ಟ್ ಅದಾವೆ ಸರ್. ಹಾಂ, 10ನೇ ತಾರೀಕು 4 ಕೆಲಸ ಜಾಸ್ತಿ ಅದಾವೆ. ಅಂದ್ರೆ ಟೈಮಿಂಗ್ ನಾವು ಪ್ರೋಗ್ರಾಮ್ ಲಿಸ್ಟ್ ನಾವು ಒಂದಿಷ್ಟು ಶೇರ್ ಮಾಡ್ತೀನಿ ಸರ್. ಹಾಂ ಆಯ್ತು ಸರ್. ಹಾಂ ರೈಟ್. ಆ ಥರ ನಮ್ಮದೊಂದು ಮೀಡಿಯಾ ಹಾಂ ಅಲ್ಲ, ನಿಮ್ಮದೇ ಒಂದು ಯಾವ್ದಾರು ಮೀಡಿಯಾ ಗ್ರೂಪ್ನಾಗಿದ್ರೆ ನಮಗೊಂದು ಅಲ್ಲಿ ನಮ್ದು ಐತೆ ಸರ್. ನಿಮ್ದು ಒಂದು ಇತ್ತು ಅಂದ್ರೆ ಅದ್ರಾಗ ನಾವು ಒಂದಿಷ್ಟು ಆ್ಯಡ್ ಮಾಡಿಬಿಟ್ರೆ ಆಗ್ತದೆ. ನಮ್ಮಲ್ಲಿ ಕೆಲವೊಬ್ರದ್ದು ಆಗಿಲ್ಲ, ಕೆಲವೊಬ್ರದ್ದು ಇಲ್ಲ, ಅದು ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ನಿಮ್ಮ ಗ್ರೂಪ್ನಾಗ ನಮ್ಗೆ ಒಬ್ರಿಗೆ ಯಾರಿಗಾರ ಅದ್ರಾಗ ಶೇರ್ ಮಾಡಿರಿ, ಆಮೇಲೆ ಅದಾರೇನು ಸರ್? ಇದ್ರೆ ಆಯ್ತು. ಅಲ್ಲ, ಅದಾರ ನಮ್ಮೂರು ಅದ್ರಾಗೆ ಆ್ಯಡ್ ಮಾಡ. ರೈಟ್. ನಾವು ಈಗೇನು ಅದು ಗ್ರೂಪ್ ಮಾಡಿವ ಸರ್, ಅದ್ರಾಗ ಎಲ್ಲರೂ ಇದ್ರೆ ಅಂದ್ರೆ ಅದ್ರಾಗೆ ಶೇರ್ ಮಾಡಿಬಿಡ್ತೀವಿ ನಾವು. ರೈಟ್. ಹಾಂ ಓಕೆ ರೈಟ್. ಅದು ಇವೆಂಟ್ ವೈಸ್ ಟೈಮಿಂಗ್ ಎಲ್ಲ ಕೂಡ ರೈಟ್ ರೈಟ್. ಯಾವಾಗ ಇದು ಆಯ್ತಾನೋ ಅದನ್ನು ಕೂಡ ರೈಟ್. 4-5 ಗಂಟೆ ಒಳಗೆ ಕೊಟ್ಟರೆ ನಡೀತೈತಲ್ಲ ಸರ್? ಯಾಕಂದರೆ ಫೈನಲ್ ರಿಸಲ್ಟ್ ನಮ್ದು ಬೆಳಗ್ಗೆ 6ರಿಂದ 5 ಗಂಟೆವರೆಗೆ ಇವೆಂಟ್, 8ರಿಂದ 5 ಗಂಟೆವರೆಗೆ. ಹಾಂ ಹಾಂ ಹಾಂ. ಇವೆಂಟ್ ಮಾಹಿತಿ ನಾವು ಅದನ್ನು ಅವ್ರ ಪ್ರೋಗ್ರಾಮ್ ಲಿಸ್ಟ್ ಕೂಡಲೇ ಕೊಡ್ತೀವಿ. ಹಾಂ ಹಾಂ ಕರೆಕ್ಟ್. ಹಾಂ ಹಾಂ ಒಂದು ಫೋಟೋ ರೈಟ್. ಅದು ಒಂದು ನಮ್ಮ ಇದನ್ನು ಬರ್ತದೆ ಸರ್, ಆನ್ಲೈನ್ ಕಂಪ್ಯೂಟರ್ದು ಇದನ್ನೇ ಇದಾವೆ, ಅದನ್ನೇ ಹಾಕಿಬಿಡ್ತೀವಿ. ರೈಟ್. ಫೆಡರೇಷನಿಂದ ರಿಸಲ್ಟ್ ಶೀಟ್ ಬರ್ತದೆ ಸರ್, ಅದನ್ನೇ ಇದು ಮಾಡಿಬಿಡ್ತೀವಿ. ಹಾಂ ರೈಟ್. ಈಗ ಯಾವುದು ರಿಸಲ್ಟ್ ಬರ್ತಿತ್ತು ಅದನ್ನು ಅದ್ರಾಗ ಗ್ರೂಪ್ನಾಗ ಹಾಕ್ಲಿಕ್ಕೆ ನಾವು ಒಬ್ಬರಿಗೆ ರೈಟ್ ಈಸಿಯಾಗಿ ಟೈಪ್ ಮಾಡ್ತೀವಿ. ಕರೆಕ್ಟ್. ಹಾಂ ಸರ್, ಇನ್ವಿಟೇಷನ್ ಹಾಂ ಸರ್. ಹಾಂ, ಇವೆಂಟ್ ನಾವು ಚಾರ್ಟ್ ಹಾಕ್ತೀವಿ ಸರ್, ಅದ್ರನ್ಯಾಗ ರಿಸಲ್ಟ್ ಕೂಡ ಹಾಕ್ತೀವಿ. ರೈಟ್ ಸರ್. ಮತ್ತು ತಾವು ಎಲ್ಲರೂ 9ನೇ ತಾರೀಕಿಗೆ ನಾವು 9:00 ಉದ್ಘಾಟನೆ ಇದೆ, ಇನಾಗ್ರೇಷನ್. ತಾವು ಎಲ್ಲರೂ ದಯಮಾಡಿ ಬರಬೇಕು. ಈ ರಾಘವೇಂದ್ರ ಪೆಟ್ರೋಲ್ ಪಂಪ್ ಅಂದ್ರೆ ಸೆಕೆಂಡ್ ಪೆಟ್ರೋಲ್ ಪಂಪ್ ಅಂತಿದೆ ಸರ್, ಅಲ್ಲೇ ಉದ್ಘಾಟನೆ ಇದೆ. ಯಾಕಂದ್ರೆ ನಮ್ದು ಎಲ್ಲ ಈಗ ಒಂದು ಬಿಫೋರ್ ನೀವು 7ನೇ ತಾರೀಕಿಗೆ ಸಾಯಂಕಾಲ 7 ಅಥವಾ 8ನೇ ತಾರೀಕಿಗೆ ಅಲ್ಲಿ ವಿಸಿಟ್ ಕೊಟ್ಟರೆ ಅಲ್ಲೆಲ್ಲ ಆ್ಯಕ್ಟಿವಿಟಿ ಕೆಲಸ ನಡೀತದೆ. ಚೆಸ್ ನಂಬರ್ ಹಂಚೋದು ಮತ್ತು ಅವ್ರು ಸೈಕಲ್ ಚೆಕಿಂಗ್ ಮಾಡ್ತಾರೆ ಸರ್. ಆ್ಯಕ್ಚುಲಿ ರೂಲ್ಸ್ ಹೆಂಗೆ CFIದು ಆ ಸೈಕಲ್ ಇಷ್ಟೇ ವೇಟ್ ಇರಬೇಕು, ಇಷ್ಟೇ ಮೀಟ್ರ್ ಇರ್ಬೇಕಂತ ಇದು ಐತಿ. ಅಲ್ಲಿ ಕೂಡ ಚೆಕ್ ಮಾಡ್ತಿರ್ತಾರೆ. ಅದು ಲ್ಯಾಪ್ ಮಾಡ್ಕೋತೀವಿ ಸರ್ ನಾವು. ಅಂದರೆ ಈಗ ಬಿಜಾಪುರ ಇದರಿಂದ ಟೂಲ್ ನಾಕವರೆಗೆ ತಿಡುಗುಂದಿ ಟೂಲ್ ನಾಕ ಇದೆ, ಅಲ್ಲಿ 20 ಕಿಲೋಮೀಟ್ರ್ ಆಗ್ತೈತಿ. ಅದನ್ನು 6 ಲ್ಯಾಪ್ ಮಾಡಿಬಿಡ್ತಾರೆ, 5ರಿಂದ 6 ಲ್ಯಾಪ್ ಮಾಡಿಬಿಡ್ತಾರೆ, ಅಲ್ಲೇ ಲ್ಯಾಪ್ ಮಾಡೋದ್ರದ್ದು. ಆಮೇಲೆ ತಾವೆಲ್ಲ ಬಂದ್ರೆ 8ನೇ ತಾರೀಕಿಗೆ ಮಾರ್ನಿಂಗಿಂದ ಎಲ್ಲ ಹುಡುಗರು ಆಲ್ರೆಡಿ ಈ ಸದ್ಯಕ್ಕಂಕೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸರ್. ನಮ್ಮವರು ಒಂದು 65 ಜನಕ್ಕೆ. ಆಮೇಲೆ ತಮಿಳ್ನಾಡು ಇವ್ರು ಬಂದಿದ್ದಾರೆ, ಸರ್ವಿಸಸ್ದವರು, ರೈಲ್ವೇಸ್ದವರು, ಅವ್ರು ರಾಜಸ್ಥಾನ. ಹಾಂ
ರೈಟ್ ರೀ ಹಾಂ ಒಂದು ಬೇಕಾದ್ರೆ ಅಲ್ಲೇ ಒಂದು ದಿವಸ ಇದು ಮಾಡಂದ್ರೆ ನೀವು 7 ತಾರೀಕು ಮಾರ್ನಿಂಗ್ ಬೇಕಾದ್ರೆ ಅಲ್ಲೇ ತಯಾರಿ ಸಂಬಂಧ ಬಂದರೂ ನಡೀತದೆ ಸರ್. ಇಲ್ಲಿ 7 ತಾರೀಕಿಗೆ ಬಂದರೂ ಒಂದು ಮೆಸೇಜ್ ಹಾಕಿದ್ರು ಅಥವಾ ಫೋನ್ ಮಾಡಂದ್ರೆ ಫೋನ್ ಮಾಡಿಸ್ತೀನಿ ಸರ್. ಯಾಕಂದ್ರೆ ಇದು ಏನಾಗೈತೆ ಅಂದ್ರೆ ನಾವು ಎಲ್ಲ ಸಂಘಟನೆದವರೇ ಕೂಡಿ ಮಾಡ್ತಾಯಿದ್ದೀವಿ, ಹೀಗಾಗಿ ಸ್ವಲ್ಪ ನಮಗೂ ಪ್ರೆಷರ್ ಭಾಳ ಇದೆ. ಯಾಕಂದರೆ ಇದು 2-3 ಇವೆಂಟ್ ಆಗಿದ್ದರಿಂದ ಸ್ವಲ್ಪ ಜನ ಕಡೆ ದಾನಿಗಳ ಕಡೆ ಸ್ವಲ್ಪ ಹಣದ ಕೊರತೆ ಇತ್ತು, ಹಾಗಾಗಿ ಏನೋ ಮಾಡ್ತಾಯಿದ್ವಿ ಸರ್ ಎಲ್ಲರೂ ಸಹಾಯದಿಂದ. ಏನು ಸರ ಒಂದು ಬ್ಯಾಡ ಸರ ಏನಂದ್ರೆ ಸರ್ ತಾವು ಹಾಂ ಅದಕ್ಕೆ